ಈ ಮನುಷ್ಯ ಆ ಫ್ರೀ ರೇಂಜ್ ಎಗ್ಗನ್ನ ಸ್ಟಾರ್ಟ್ ಮಾಡಿದ್ದಾರೆ. ಒಂದು 4-5 ಕೋಳಿಗಳನ್ನ ಇಟ್ಕೊಂಡು ಅದಕ್ಕೆ ಮೇವನ್ನು ಹಾಕಿ, ಯಾವ ಥರ ಮೇವು ಏನು ಎತ್ತಂತ ಮುಂದಿನ ಇದರಲ್ಲಿ ಹೇಳ್ತೀನಿ ನಾನು, ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ನೀವು ನಂಬ್ತಿರೋ ಬಿಡ್ತೀರೋ, ಆ ಎಗ್ನ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಲ್ಲಿದ್ದೆಲ್ಲ ಒಂದು ವೈಜ್ಞಾನಿಕ ಕ್ಷೇತ್ರದ ಒಂದು ದೊಡ್ಡ ಮಹಾವಿದ್ಯಾಲಯ, ಆ ಇನ್ಸ್ಟಿಟ್ಯೂಟ್ ಅವರು ಕೇಳಿ ಅವ್ರ ಹತ್ರ ಎಗ್ಗನ್ನ ತೊಗೊಂಡು ಹೋಗಿದ್ದಾರೆ, ಮೊಟ್ಟೆನ ತೊಗೊಂಡು ಹೋಗಿ ಅದನ್ನು ಸೈಂಟಿಫಿಕ್ಕಾಗಿ ಅನಾಲಿಸಿಸ್ ಮಾಡಿದ್ದಾರೆ. ಅನಾಲಿಸಿಸ್ ಪ್ರಕಾರ ಏನಂದರೆ, ಆ ಒಂದು ಎಗ್, ಫ್ರೀ ರೇಂಜ್ ಹ್ಯಾಪಿ ಹನ್ಸಿನ ಒಂದು ಎಗ್ ಈಸ್ ಅದು ಈಕ್ವಲ್ ಆಗಿ ನಾರ್ಮಲ್ ಎಗ್ ನಮಗೇನು ಮಾರ್ಕೆಟಲ್ಲಿ ಸಿಗುತ್ತಲ್ವ, ಆ ಬಿಳಿ ಬಣ್ಣದ ಎಗ್ಗು ಇಲ್ಲದರೆ ಒಂಥರ ಬ್ರೌನ್ ಬಣ್ಣದ ಎಗ್ಗು, ಆ ಎಗ್ ಈಸ್ ಈಕ್ವಲ್ ಟು 9 to 10 eggs. ಏನಕ್ಕೆ ಅದು ಕೊಟ್ಟಿರಬಹುದು? ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಬೀಳುತ್ತೆ. ಏನಕ್ಕಂದರೆ, ನೀವು ನಂಬ್ತಿರೋ ಬಿಡ್ತಿರೋ, ಆ ಎಗ್ನ ಒಡೆದಾಗ ಆ ಎಗ್ನ ಒಳಗಡೆ ಇರೋವಂಥ ಯಾಕ್ ಅಂತ ಏನು ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಆ ಎಗ್ ಬಂದು ಆ ಒಳಗಿರೋವಂಥದ್ದು ಬಂದು ಹೈಯೆಸ್ಟ್ ಪ್ರೋಟೀನ್, ಜಾಸ್ತಿ ಪೌಷ್ಟಿಕ ಅಂಶ ಇರುವಂಥ ಒಂದು ಮೊಟ್ಟೆ. ಅದು ಹೈಯೆಸ್ಟ್ ಪ್ರೋಟೀನ್ ಇದೆ ಅದರಲ್ಲಿ, ಹೈಯೆಸ್ಟ್ ಕ್ಯಾಲ್ಶಿಯಂ ಹೇಳ್ತಾ ಇದ್ದಾರೆ. ನಾರ್ಮಲ್ ಎಗ್ಗೆ ಇಂಥ 10ರಷ್ಟು ಹೈಯೆಸ್ಟ್ ಪ್ರೋಟೀನ್ ಇರುವಂಥದ್ದು, ಹೈಯೆಸ್ಟ್ ಕ್ಯಾಲ್ಶಿಯಂ ಇರುವಂಥದ್ದು, ಎಲ್ಲ ವೈಟಮಿನ್ ಬಿ ಇರುವಂಥ ಒಂದು ಎಗ್ ಅಂತ ಹೇಳಿ ಸರ್ಟಿಫೈ ಮಾಡಿ ಬಂದಿದೆ ಅವರಿಗೆ IISc-ಇಂದ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ. ಈ ಸರ್ಟಿಫಿಕೇಟ್ ಅವ್ರಿಗೆ ಸಿಕ್ಕಾದ್ಮೇಲೆ ನೀವು ನಂಬ್ತಿರೋ ಬಿಡ್ತಿರೋ, ಎಷ್ಟೋ ಸಾಗರದ ಮೇಲಿರೋವಂಥ ಒಂದು ಕಂಪ್ನಿ, ತಮ್ಮೆಲ್ಲರಿಗೂ ಗೊತ್ತಿದೆ. ಇಲ್ಲಿರೋರು ಪ್ರತಿಯೊಬ್ಬರು ಆ್ಯಂಡ್ರಾಯ್ಡ್ ಮೊಬೈಲ್ ಫೋನ್ ಯೂಸರ್ ಅಂದ್ಕೊಂಡಿದ್ದೀನಿ ಅಲ್ವಾ? ಎಸ್ ಆರ್ ನೋ ಅನ್ಕೋತೀನಿ ಅಲ್ವಾ? ಸೊ ಪ್ರತಿಯೊಬ್ಬರಿಗೂ ಆ ಗೂಗಲ್ ಅನ್ನೋದು ಗೊತ್ತಿದೆ. ಏನೇ ಗೊತ್ತಿಲ್ಲ ಅಂದರೂ ಹಾಯ್ ಗೂಗಲ್ ಏನೋ ಒಂದು ಕ್ವಶನ್ ಕೇಳಿಬಿಡ್ತೀರಿ. ನನಗೂ ಗೊತ್ತಿಲ್ಲ ಅಂದರೂ ನಾನು ಅದಕ್ಕೆ ಕೇಳ್ತೀನಿ ಒಂದೊಂದು ಸತಿ. ಆ ಗೂಗಲ್ ಅನ್ನೋ ಕಂಪನಿ ಈ ಮನುಷ್ಯನ ಹುಡ್ಕೊಂಡು ಬಂದಿದ್ದಾರೆ. ಎಲ್ಲೋ ಅಮೇರಿಕಲ್ಲಿ ಕ್ಯಾಲಿಫೋರ್ನಿಯಲ್ಲಿ ಇದ್ದವನಂಥ ಕಂಪ್ನಿ, ಆ ಕಂಪ್ನಿನ ಹೆಡ್ ಕ್ವಾರ್ಟರ್ಸ್ ಗೂಗಲ್ ಪ್ಲೆಕ್ಸ್ ಅಂತಾರೆ. ಆ ಗೂಗಲ್ ಪ್ಲೆಕ್ಸ್ನಲ್ಲಿ ಕ್ಯಾಲಿಫೋರ್ನಿಯಲ್ಲಿರೋವಂಥವ್ರನ್ನ ವಿರುದುನಗರ್ ತಮಿಳ್ನಾಡುಗೆ ಈ ಮನುಷ್ಯನ ಹುಡ್ಕೊಂಬಂದಿದ್ದಾರೆ. ಏನಕ್ಕೆ ಹುಡ್ಕೊಂಬಂದಿದ್ದಾರೆ ಗೊತ್ತಿಲ್ಲ. ಹುಡ್ಕೊಂಬಂದಿದ್ದ ಕಾರಣ ಏನು ಅಂತಲೂ ಹೇಳ್ತೀನಿ. ಹುಡ್ಕೊಂಬರೋದಕ್ಕಿಂತ ಮುಂಚೆ ಅವ್ರು ಹೆಂಗೆ ಈ ಮನುಷ್ಯ ಇಲ್ಲಿದ್ದಾರೆ, ಅವ್ರಿಗೆ ಏನಕ್ಕೆ ಇವರಿಂದ ವ್ಯವಸ್ಥೆ ಆಮೇಲೆ ಏನು ಹೆಲ್ಪ್ ಬೇಕು ಅನ್ನೋದು ಒಂದು ಕಾರಣ. ನಾನು ಫಸ್ಟೇ ಹೇಳಿದೆ, ಹ್ಯುಮ್ಯಾನ್ ಅನ್ನೋ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಹೇಳಿ. ಅದು ಅಮೇರಿಕಾಲಿನ ದೊಡ್ಡ ಇನ್ಸ್ಟಿಟ್ಯೂಷನ್. ಆ ಇನ್ಸ್ಟಿಟ್ಯೂಷನ್ ಬಂದು ಫ್ರೀ ರೇಂಜ್ ಅನಿಮಲ್ಸಿಗೆ ಕೊಡುವಂಥದ್ದು ಒಂದು ಸರ್ಟಿಫಿಕೇಟ್. ಎಲ್ಲರಿಗೂ ಸರ್ವೇ ಸಾಧಾರಣವಾಗಿ ಕೊಡಲ್ಲ, ಅದು ಸುಮಾರು ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡುತ್ತೆ. ಆ ಸ್ಟ್ಯಾಂಡರ್ಡ್ಸ್ ನಿರ್ಬಂಧಕವಾಗೇ ಆ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಈ ಮನುಷ್ಯ ಆ ಎಗ್ಗಿನ ಕ್ವಾಲಿಟಿಯನ್ನು ಇಟ್ಕೊಂಡು ಅಪ್ಲೈ ಮಾಡಿದ್ದಾನೆ ಹ್ಯುಮ್ಯಾನ್ ಆರ್ಗನೈಸೇಷನ್ಗೆ. ಆರ್ಗನೈಸೇಷನ್ ಆ ಸ್ಟ್ಯಾಂಡರ್ಡ್ಸ್ನ ಕ್ವಾಲಿಫೈ ಆಗಿರೋ ಕಾರಣಕ್ಕೆ ಆ ಮನುಷ್ಯನಿಗೆ ಆ ಹ್ಯುಮ್ಯಾನ್ ಸರ್ಟಿಫಿಕೇಟ್ ಸಿಕ್ಕಿದೆ. ಮೊಟ್ಟ ಮೊದಲ ಭಾರತೀಯರೇ ಸಿಕ್ಕಿರೋ ಅಂಥದ್ದು ಸರ್ಟಿಫಿಕೇಟ್. ಅದು ಇಡೀ ದೇಶದಲ್ಲಿ ಯಾರಿಗೂ ಸಿಕ್ಕಿಲ್ಲ ಆ ಸರ್ಟಿಫಿಕೇಟ್, ಆ ಮನುಷ್ಯನ ಹತ್ರ ಇದೆ. ಆ ಸರ್ಟಿಫಿಕೇಟ್ ಇಟ್ಕೊಂಡು ಆ ಗೂಗಲ್ ಕಂಪ್ನಿಯವನು ಬಂದಿದ್ದಾನೆ ಅವನ್ನ ಹುಡ್ಕೊಂಡು.